ಮಲೆನಾಡವ್ರಿಗೆ ಬೆಳಗ್ಗೆ ಎದ್ದ ಕೂಡಲೇ ತಿಂಡಿ ಏನು ಮಾಡೋದನ್ನ ಚಿಂತೆ, ಅದರಲ್ಲೂ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಇನ್ನೂ ಚಿಂತೆ ಜಾಸ್ತಿ. ನಾನು ಪಟ್ ಅಂತ ನೀರು ದೋಸೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನಾನು ಆಲ್ರೆಡಿ ನಿನ್ನೆ ನೈಟ್ ಅಕ್ಕಿ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ದು 3 ಸಲ ವಾಶ್ ಮಾಡಿಕೊಂಡೆ, ಪಟ್ ಅಂತ ಮಿಕ್ಸಿ ಮಾಡಿಕೊಂಡೆ. ಚೆನ್ನಾಗಿ ಗ್ರೈಂಡ್ ಆಗಬೇಕು, ಫುಲ್ ನೈಸ್ ಆಗಬೇಕು ಹಿಟ್ಟು. ಒಂದು ಹಾಫ್ ಆನ್ ಅವರು ಹೀಗೆ ನೆನೆಯಕ್ಕೆ ಬಿಡ್ತೀನಿ. ಹಿಟ್ಟನ್ನು ಈ ಕನ್ಸಿಸ್ಟೆನ್ಸಿಲಿ ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ತೆಳ್ಳಗೂ ಬೇಡ, ಇಷ್ಟೇ ಮಾಡ್ಕೊಳ್ಳಿ ಸಾಕು. ಈಗ ಆಲ್ರೆಡಿ ನಾನು ದೋಸೆ ಕಾವಲಿನ ಕಾಯಕ್ಕೆ ಇಟ್ಟಿದ್ದೀನಿ, ಕಾದಿದೆ. ತುಂಬ ಜನ ಅಂತಾರೆ ನೀರು ದೋಸೆ ನಮ್ಮನೇಲಿ ಹೇಳೋದೇ ಇಲ್ಲ. ನೀವೇನು ಮಾಡಿ ಫಸ್ಟ್ ಕಾವಲಿನ ಚೆನ್ನಾಗಿ ತೊಳ್ಕೊಳ್ಳಿ. ತುಂಬ ಜನ ಅಂತಾರೆ ತೊಳಿಬಾರ್ದು ಬೇಗ ಹಾಳಾಗುತ್ತೆ ಅಂತ. ಇಲ್ಲ, ನಾನು ಇದನ್ನು ತೊಗೊಂಡು ಆಲ್ರೆಡಿ 7 ಇಯರ್ ಆಯಿತು, ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ. ಈ ಥರ ಒಂದು ಫಸ್ಟು ಚೆನ್ನಾಗಿ ತೊಳ್ಕೊಂಡು ಎಣ್ಣೆ ಹಚ್ಕೊಂಡು ಈ ಥರ ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಈ ಥರ ಒರೆಸ್ಕೊಳ್ಳಿ. ಆಗ ನೀಟಾಗಿ ಬರುತ್ತೆ. ಏನು ಅದರಲ್ಲಿ ಕಪ್ಪು ಆ ಥರ ಏನೂ ಇರಬಾರ್ದು. ಯಾಕಂದರೆ ಹಂಚಿನ ಇದು ದೋಸೆಗೆ ಅಂಟ್ಕೋಬಾರ್ದು, ಹಂಚಿನ ಕರೆ ದೋಸೆಗೆ ಅಂಟ್ಕೋಬಾರ್ದು. ಈಗ ದೋಸೆ ಹಾಕೋಣ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ. ಈಗ ಒಂದು 2 ನಿಮಿಷ ಬೆಂದರೆ ಸಾಕು. ಯಾಕಂದರೆ ಕಾವಲಿ ಚೆನ್ನಾಗಿ ಕಾದಿದ್ರೆ ಪಟ ಅಂತ ಆಗೋಗುತ್ತೆ. ಜಾಸ್ತಿ ಇಟ್ಕೊಳಕ್ಕೂ ಹೋಗಬೇಡಿ, ಯಾಕಂದರೆ ದೋಸೆ ಸುಟ್ಟೋಗುತ್ತೆ. ಅರ್ಧಂಬರ್ಧ ಬೆಂದಿರುತ್ತೆ. ಈಗ ದೋಸೆ ಬೆಂದಿದೆ. ನಾನು ದೋಸೆನ ಜಾಸ್ತಿ ರೊಟ್ಟಿ ಥರ ಮಾಡ್ಕೊತೀನಿ. ಯಾಕಂದರೆ ನಮ್ಮನೇಲಿ ಬರೀ ಕಾಯಿ ಚಟ್ನಿ ಮತ್ತು ಮಾಡ್ಕೊತೀರಲ್ಲ, ಬೇರೆ ಬೇರೆ ಥರ ಚಟ್ನಿ, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಚಟ್ನಿ ಮಾಡ್ಕೊಂಡಿರ್ತೀರ. ಸೊ ನಮ್ಮನೇಲಿ ಇವತ್ತು ನಾನ್ ವೆಜ್ ಇದ್ದಿದ್ದರಿಂದ ರೊಟ್ಟಿ ಮಾಡೋಷ್ಟು ಪೇಷನ್ಸ್ ಇಲ್ಲ ಅಂತ ನಾನು ಈ ಥರ ಸ್ವಲ್ಪ ದಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ರೊಟ್ಟಿ ಥರನೇ ಬಂದಿದೆ ಅಲ್ವಾ? ರೊಟ್ಟಿ ಥರನೇ ಬಂದಿದೆ. ಆಮೇಲೆ ರೊಟ್ಟಿ ಜಾಸ್ತಿ ಇಷ್ಟಪಡ್ತಾರೆ, ಹಾಗಾಗಿ ನಾನು ನಾನ್ ವೆಜ್ ಇದ್ದಿದ್ದರಿಂದ ರೊಟ್ಟಿ ಥರನೇ ಮಾಡ್ಕೊಂಡಿದ್ದೀನಿ. ತುಂಬ ಜನ ಹೇಳ್ತಾರೆ ಹಿಟ್ಟು ಹುಳಿ ಆಗುತ್ತೆ. ಹಿಟ್ಟು ಹುಳಿ ಆಗಿರೋದನ್ನು ಚಿಕ್ಕ ಮಕ್ಳಿಗೆ ತಿನ್ನಿಸ್ಬೇಡಿ, ಯಾಕಂದರೆ ಅದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಹಿಂಗೇ ನೀವು ಕಾವಲಿನ ವಾಶ್ ಮಾಡಿ ಇಟ್ಕೊಳ್ಳಿ. ಯಾರು ಹೇಳಿದ್ದು ಕಾವಲಿ ವಾಶ್ ಮಾಡಿಟ್ರೆ ಹಾಳಾಗುತ್ತೆ ಅಂತ? ಏನೂ ಇಲ್ಲ. ಅದಕ್ಕೂ ಟಿಪ್ಸ್, ಈರುಳ್ಳಿ ಹಚ್ಚಿಡಿ, ಇಲ್ಲಾಂದರೆ ಹರಳೆಣ್ಣೆ ಹಚ್ಚಿಡಿ. ನೈಟ್ ಹಚ್ಚಿಟ್ಟು ಬೆಳಗ್ಗೆ ವಾಶ್ ಮಾಡ್ಕೊಂಡು ಹಾಕೊಂಡ್ರು ಆಗುತ್ತೆ, ಚೆನ್ನಾಗಾಗುತ್ತೆ. ಏನೂ ಆಗಲ್ಲ, ಏನೂ ತೊಂದರೆ ಇಲ್ಲ, ಚೆನ್ನಾಗಾಗುತ್ತೆ. ಮತ್ತು ಇನ್ನೊಂದು ದೋಸೆ ತೆಗಿಯೋಣ. ನೋಡಿ, ರೊಟ್ಟಿ ಥರನೇ ಸುಟ್ಟು ಬಂದಿದೆ. ನನಗಂತೂ ಈ ಥರ ಬಂದುಬಿಟ್ರೆ ನಾನ್ ವೆಜ್ಜಿಗೆ ಹಾಕ್ಕೊಂಡು ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ. ನೋಡಿ, ಈ ಥರ ಸುಟ್ಟು ಬರಬೇಕು, ನನಗಂತೂ ತುಂಬ ಇಷ್ಟ.